ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೆಡಿಕಲ್ ಕಾಲೇಜ್ ಶ್ರೀನಿವಾಸ್ ಅಂತೇಳಿ ಎಲ್ಲ ನಮ್ಮ ಊರಿನ ಹುಡುಗರು ಹಾಗೂ ಹಿರಿಯರು ಎಲ್ಲರೂ ಕರೀತಾರೆ. ಈಗೇನು ನಮ್ಮ ಹಿರೇಕರಪಳ್ಳಿ ಗ್ರಾಮದಲ್ಲಿ 3 ದಿವಸ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅಂದ್ರೆ ಒಂದ್ ದಿವಸ ದೀಪೋತ್ಸವ, 2ನೇ ದಿವಸ ನಾಟಕ, ಲವಕುಶ ನಾಟಕವನ್ನ ಈಗೇನು ಆಲ್ರೆಡಿ ನಡೀತಾ ಇದೆ ನಾಟಕ, ಎಲ್ಲರೂ ಬಂದು ವೀಕ್ಷಿಸ್ತಾ ಇದ್ದಾರೆ. ಅದೇ ರೀತಿ ನಾಳೆ ಬೆಳಗ್ಗೆ ಮಧ್ಯಾಹ್ನ 1 ಗಂಟೆಗೆ ನಮ್ಮ ಈರ್ಲಪ್ಪ ತೋಪಿನಲ್ಲಿ ಅನ್ನದಾನ ಇರ್ತದೆ. ಇದೆಲ್ಲ ನಮ್ಮ ಊರಿನ ಹಿರಿಯರು, ನಮ್ಮ ಹುಡುಗರು ಎಲ್ಲ ಒಂದು ಸಹಕಾರದಿಂದ ಯಾವುದೇ ತರ ಗಲಾಟೆಗಳಿಂದ ನಡೆಸ್ಕೊಂಡು ಹೋಗ್ತಾ ಇದೀವಿ. ಸಾಯಂಕಾಲ ಅಂದ್ರೆ ಬುಧವಾರ ಸಾಯಂಕಾಲ 8 ಗಂಟೆಗೆ ಆರ್ಕೆಸ್ಟ್ರಾನ ಏರ್ಪಡಿಸಲಾಗಿದೆ. ಆರ್ಕೆಸ್ಟ್ರಾ 12 ಗಂಟೆವರೆಗೂ ಇರ್ತದೆ. ಅದಾದ್ಮೇಲೆ ಕರಗ, ಏನು ನಮ್ಮ ಹಿರಿಯರು ಈ ಕರಗವನ್ನ ಆ ಒಂದು ಕಾಲದಿಂದ ನಡೆಸ್ಕೊಂಡ್ ಬರ್ತಾ ಇದೀವಿ. ಈ ದಿನಾನು ಅದೇ ರೀತಿಯಾಗಿ ನಡೆಸ್ಕೊಂಡು ಬರ್ತಾ ಇದೀವಿ. ನಾವು ಈ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಿ ನಮ್ಮ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಯಾವುದೇ ತರ ಗಲಾಟೆಗಳು ಇಲ್ದಿರಾಗೆ, ಗೊಂದಲ ಇಲ್ದಿರ ನಡೆಸ್ಕೊಂಡು ಹೋಗ್ಬೇಕಾಗಿ ಎಲ್ಲರಲ್ಲಿ ಮನವಿ ಮಾಡ್ತಾ ಇದೀವಿ. ಜೈ ಜೈ ಕರ್ನಾಟಕ. ಇದು ಕನ್ನಡ ಚಾನೆಲ್ ಬ್ರೋ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಾನು ಬಂಗಾರಪೇಟೆ ಬಂದಿದ್ದೀನಿ. ಬಂಗಾರಪೇಟೆ ಪಕ್ಕದಲ್ಲೇ ಹಿರೇಕಾರ್ಪನಹಳ್ಳಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ಜಾತ್ರೆ ನಡೀತಾ ಇದೆ. ತುಂಬಾ ಗ್ರ್ಯಾಂಡ್ ಆಗೆಲ್ಲ ಡೆಕೋರೇಷನ್ ನಡೀತಾ ಇದೆ. ಬನ್ನಿ ಹೋಗೋಣ. ಅದಕ್ಕೂ ಮುಂಚೆ ಹೊಸದಾಗಿರಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ನಮ್ಮ ಜೊತೆ ಈ ಹಿರೇಕಾರ್ಪನಹಳ್ಳಿ ಗ್ರಾಮಸ್ಥರು ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಬಾಬು ಗೌಡ ಅಂತ ಹೇಳ್ಬಿಟ್ಟು ಹಿರೇಕಾರ್ಪನಹಳ್ಳಿ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ. ಡೈರಿ ಕಾರ್ಯದರ್ಶಿ ನಾವು. ನಮ್ಮೂರಲ್ಲಿ ಹಿರೇಕಾರ್ಪನಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಜಾತ್ರಾ ಮಹೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ಆ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಮತ್ತೆ ನಾವು ಎಲ್ಲರೂ ಯುವಕರು ಎಲ್ಲ ಸೇರಿ ಒಗ್ಗಟ್ಟಾಗಿ ನಮ್ಮ ಊರಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಯಾರೇ ಆಗಲಿ ದೇವತೆ ಕಾರ್ಯಕ್ರಮಗಳು ಮಾಡ್ತಾ ಇದ್ರೆ ಎಲ್ಲರೂ ಸಹಕಾರ ಕೊಡಬೇಕು. ಎಲ್ಲ ಒಗ್ಗಟ್ಟಾಗಿ ದೇವತಾ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ಬೇಕಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಊರ್ ಕಾರ್ಯ ಚೆನ್ನಾಗಿ ನಡಿಬೇಕಪ್ಪ, ಅಷ್ಟೇ. ಎಲ್ರೂ ನಡಿಬೇಕು ಅಷ್ಟೇ ನಮ್ಗೆ. ರಾಮಕೃಷ್ಣಪ್ಪ ಅಂದ್ರಕ್ಕೂ ನಮಸ್ತೆ, ಅಲ್ಕೂ ನಮಸ್ತೆ, ಊರವ್ರಕ ದೊಡ್ಡವ್ರಕ ಅಲ್ಕೂ ನಮಸ್ತೆ. ಆದ್ರೆ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ. 3 ದಿವಸ ಜಾತ್ರೆ. ಈರ್ಲಪ್ಪ ಗಂಗಮ್ಮ ಕುಂಟಗಂಗಮ್ಮ ಜಾತ್ರೆ ಚೆನ್ನಾಗಿ ನಡೀತಾ ಇದೆ. ಯಾರೋ ಹುಡುಗರು ಗಲಾಟ ಮಾಡಿದ್ರ ಜಾತ್ರೆ ನಡೆಸ್ಕೊಳ್ಬೇಕಂತೇಳಿ ಮನೆ ಕೋರ್ಕೊಳ್ತಾ ಇದ್ದೀನಿ. Hey,
ನಮ್ಮ ಜೊತೆ ಹಿರೇಕಲ್ಪನಲ್ಲಿ ಗ್ರಾಮಸ್ಥರು ಇದ್ದಾರೆ, ಇನ್ನೊಬ್ಬರು ಬನ್ನಿ ಮಾತಾಡ್ಸೋಣ. ಇವತ್ತು ಸುಮಾರು ನಮ್ಮ ತಾತ ಮುತ್ತನವರ ಕಾಲದಿಂದ ನಮ್ಮ ಹಿರೇಕಲ್ಪನಲ್ಲಿ ಗ್ರಾಮ ಅಂದ್ರೆ ಹೆಸರುವಾದ ಊರಿದು. ಎಲ್ಲಾ ಗ್ರಾಮಸ್ಥರು ಯಾವಾಗ ಹಿರೇಕಲ್ಪನಲ್ಲಿ ಈ ಜಾತ್ರೆ ನಡೀತಾ ಇದೆ ಅಂತೇಳಿ ತುಂಬಾ ಜನ ಬರ್ತಾ ಇದ್ರು. ಆದ್ರೆ ಇವಾಗ್ಲೂ ಬರ್ತಾ ಇದ್ದಾರೆ. ಎಲ್ಲಾ ಊರು ಆದ್ರೆ ಕೂಡ ಇವರು ಊರಾಗೆ ನಿಲ್ಸಕ್ಕವ್ರು ಅಂತೇಳಿ ಯೋಚನೆ ಮಾಡಿ ಇವತ್ತಿನ ದಿವಸ ಎಲ್ಲಾ ಹಳ್ಳಿಗಳವರು ಪಟ್ಟಣವರು ಎಲ್ಲ ನಮ್ಮೂರಿಗೆ ಜಾತ್ರೆಗೆ ಬರ್ತಾರೆ. 3 ದಿವಸ ಜಾತ್ರೆ ಆಗ್ಲೇ ಅದೇ ತರ ದೊಡ್ಡವರು ಹೆಂಗ್ ಮಾಡ್ತಾ ಇದ್ರು ಸೇಮ್ ಅದೇ ತರಾಗ ಇನ್ನ ವರ್ಷಕ್ಕೂ ಡೆವಲಪ್ಮೆಂಟ್ ಮಾಡ್ಕೊಂಡು ನಾವು ಎಲ್ಲ ದೇವ್ರ ಕಾರ್ಯಗಳು ನಾವು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಆದ್ರೆ ನಮ್ಮ ಗ್ರಾಮಸ್ಥ ಮಕ್ಕಳು ನಮ್ಗೆ ಭರವಸೆ ಕೊಡ್ತಾ ಇದ್ದಾರೆ. ಪರವಲ್ಲಪ್ಪ, ದೇವ್ರ ಕೆಲಸ ನಾವು ಎಲ್ಲರೂ ಒಗ್ಗಟ್ಟಾಗಿರೋಣ, ಎಲ್ಲರೂ ಸೇರಿ ಮಾಡೋಣ, ಚೆನ್ನಾಗಿ ಮಾಡೋಣ ಅಂತೇಳಿ ಗ್ರಾಮಸ್ಥರು ವೀಕ್ಷ ಮಕ್ಕಳು ನಮ್ಮ ಜೊತೆಲಿದ್ದಾರೆ. ನಮ್ಮ ಗ್ರಾಮದಲ್ಲಿ ಚೆನ್ನಾಗ ದೇವ್ರ ಕೆಲಸಗಳನ್ನು ಚೆನ್ನಾಗಿ ಮಾಡ್ತಾ ಇದ್ದೀವಿ. ಈ ಜಾತ್ರೆ ಮುಗಿದ ತಕ್ಷಣ ನಾವು ಊರಲ್ಲಿ ಸೆಂಟ್ರ್ ಊರಲ್ಲಿ ವೆಂಕಟರಾಮ ಸ್ವಾಮಿ ದೇವಸ್ಥಾನ ಕಟ್ತಾ ಇದ್ದೀವಿ. ಎಲ್ಲಾ ಮಕ್ಕಳು ಸಹಾಯ ಮಾಡೋಣ, ಸಪೋರ್ಟ್ ಮಾಡೋಣ, ನಮ್ಗೆ ದೇವ್ರ ಕೆಲಸ ಮುಂದಕ್ಕೆ ಇದು ಮಾಡೋಣ ಅಂತೇಳಿ ಎಲ್ಲ ನಮ್ಗೆ ಕೋರಂ ಕೊಡ್ತಾ ಇದ್ದಾರೆ. ನಮ್ ಕೈಯಾಗಿದ್ದು ನಾವು ಸಹಾಯ ಮಾಡ್ತಾ ಇದ್ದೀವಿ. ಎಲ್ಲ ನಾವು ಇದೈತಿ ನಾವು ದೇವಸ್ಥಾನ ಮುಗಿಸೋಣಪ್ಪ ಅಂತೇಳಿ ನಮ್ಮ ಗ್ರಾಮಸ್ಥರು, ಚಿಕ್ಕವರು, ದೊಡ್ಡವರು, ವೀಕ್ಷ ಮಕ್ಕಳು ಎಲ್ಲರೂ ಸೇರಿ ನಮ್ಗ ಬಲ ಕೊಡ್ತಾ ಇದ್ದಾರೆ. ಅದರಿಂದ ದೇವ್ರ ಕೆಲಸಗಳು ನಾವು ಯಾವ್ದು ನಿಲ್ಸೋಕ್ ಹೋಗಲ್ಲ. ಯಾವ ಟೈಮ್ಗೆ ಏನಾದ್ರು ಮಾಡ್ಬೇಕಾ ದೇವ್ರ ಕೆಲಸ ನಾವು ಮುಗಿಸ್ತೀರಿ. ನನ್ನ ಹೆಸರು ಭೀಮಣ್ಣ ಅಂತ, ಇದೇ ಗ್ರಾಮ ಹಿರೇಕಲ್ಪನಲ್ಲಿ ಗ್ರಾಮ. ಈ ದಿನ ನಮ್ಮೂರಲ್ಲಿ ಅದ್ದೂರಿಯಾಗಿ ಗಂಗಮ್ಮ, ಈರ್ಲಪ್ಪ, ಕುಂಟಿಗಂಗಮ್ಮ, ಯಲ್ಲಮ್ಮ ಗ್ರಾಮ ದೇವತೆಗಳ ಜಾತ್ರೆಯ ಮಹೋತ್ಸವ ನಡೀತಾ ಇದೆ. ಈ ಕಾರ್ಯಕ್ರಮ ಎಲ್ಲ ಊರುಗಳಲ್ಲೂ ನೋಡ್ಕೋಬಹುದು. 16ನೇ ಜಾತ್ರಾ ಮಹೋತ್ಸವ, 50ನೇ ಮಹೋತ್ಸವ, 60ನೇ ಮಹೋತ್ಸವ ಅಂತ ಆಗ್ತಾರೆ. ಆದ್ರೆ ನಮ್ಮ ಗ್ರಾಮಕ್ಕೆ ಸುಮಾರು 100 ವರ್ಷ ಇತಿಹಾಸ ಇದೆ. దీనికి లెక్కలేదు. 50 ఏళ్ళ 60 ఏళ్ళ 70 ఏళ్ళ దీనికి లెక్కలేదు. మనోడు జాతర ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಕೂಡ ಈ ಜಾತ್ರೆಯ ಲೆಕ್ಕನೇ ನಮ್ಗೆ ಸಿಕ್ಕಲ್ಲ. ಬಂಗಾರಪೇಟೆ ಜಾತ್ರೆ ನಮ್ಮೂರ್ ಜಾತ್ರೆ ಮಾತ್ರ ಈ ಪ್ರಥಮದಲ್ಲಿತ್ತು. ಈ ಕಾರ್ಯಕ್ರಮವನ್ನ ಎಲ್ಲರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಡೆಸ್ಕೊಂಡು ಬರ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಎಲ್ಲ ಯುವಕರು, ಗ್ರಾಮಸ್ಥರು, ನೀವೆಲ್ಲರೂ ಕೂಡ ಒಮ್ಮನಸ್ಸಿನಿಂದ ಈ ದೇವತಾ ಕಾರ್ಯಗಳನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಾ. ನೋಡಿದ್ರಲ್ವಾ, ಹಿರೇಕಲ್ಪನಲ್ಲಿ ಜಾತ್ರೆ ಎಲ್ಲ ಸಿಕ್ಕಾಪಟ್ಟ ಬ್ಯೂಟಿಫುಲ್ ಆಗಿತ್ತು. ನಿಮಗೆಲ್ಲ ಇಷ್ಟ ಆಯ್ತಾ? ಇಷ್ಟವಾದರೆ ನೋಡಿ, ಹಾಗೆ ಹೋಗಬೇಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ತಪ್ಪದೇ ಶೇರ್ ಮಾಡಿ. ಟಾಟಾ, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ನಮಸ್ಕಾರ.